ಸೊ ಫೈನಲಿ ನಾವು ನಮ್ಮ ಮಾರ್ವೆಲ್ನ ಫಸ್ಟ್ ಫ್ಯಾಮಿಲಿನ ಥಿಯೇಟರ್ ನೋಡೋಕೆ ಸಿಕ್ತು. ಮೂವಿ ಹೇಗಿತ್ತು, ಮೂವಿಯ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಎಲ್ಲನೂ ಕೂಡ ಈ ವಿಡಿಯೋ ಮಾತಾಡೋಣ. ಸೊ ಈ ವಿಡಿಯೋ ನಿಮಗೋಸ್ಕರ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯ ಒಂದು ಸ್ಪಾಯ್ಲರ್ ಫ್ರೀ ರಿವ್ಯೂ. ಸೊ 16 ಇಯರ್ಸ್ ಹಿಂದೆ ನಮಗೆ ಫಾಕ್ಸ್ ಕಡೆಯಿಂದ ಒಂದು ಫ್ಯಾಂಟಾಸ್ಟಿಕ್ ಫೋರ್ ಮೂವಿ ಬಂದಿತ್ತು. ಈ ಗ್ಯಾಪಲ್ಲಿ ಒಂದು ಮೂವಿ ಬಂದಿತ್ತು, ಆದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಅದೊಂದು ಮೂವಿನೇ ಅಲ್ಲ. ಸೊ ಫಾಕ್ಸ್ ಸ್ಟುಡಿಯೋಸ್ ಅವರು ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಗ್ಯಾಲಾಕ್ಟಸ್ನ ಒಂದು ಕ್ಲೌಡ್ ಥರ ತೋರಿಸಿ, ಈಗ ಮಾರ್ವೆಲ್ ಅವರು ಫಾಕ್ಸ್ ಕಡೆಯಿಂದ ರೈಟ್ಸ್ ಎಲ್ಲ ವಾಪಸ್ ತಗೊಂಡು ಈಗ ಒಂದು ಪ್ರಾಪರ್ ಆಗಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಮತ್ತು ಒಂದು ಪ್ರಾಪರ್ ಆಗಿ ಗ್ಯಾಲಾಕ್ಟಸ್ನ ತೋರಿಸಿದ್ದಾರೆ. ಸೊ ಈ ಮೂವಿಯ ಡೈರೆಕ್ಟರ್ ಆದ ಮ್ಯಾಟ್ ಶ್ಯಾಕ್ಮನ್ ಅವರು ಈ ಮೂವಿನ ಒಂದು ಬೇರೆ ಯೂನಿವರ್ಸಲ್ಲಿ ತೋರಿಸಿದ್ದಾರೆ. ಸೊ ಈ ಮೂವಿ ನಡೆಯೋದು ಅರ್ತ್ 828 ಅಲ್ಲಿ. ಆ್ಯಂಡ್ ಮಾರ್ವೆಲ್ ಫ್ಯಾನ್ಸ್ ಕನ್ಫ್ಯೂಸ್ ಆಗಬೇಡಿ, ಅರ್ತ್ 838 ಬಂದ್ಬಿಟ್ಟು ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಮ್ಯಾಡ್ನೆಸ್ ಅಲ್ಲಿ ನೋಡಿರೋದು. ಈ ಮೂವಿ ನಡೆಯೋದು ಅರ್ತ್ 828 ಅಲ್ಲಿ. ಸೊ ಯಾಕೆ ಈ ಮೂವಿ ಬೇರೆ ಯೂನಿವರ್ಸ್ ಮಾಡಿರೋದು ಅಂತ ಕೇಳಿದ್ದಕ್ಕೆ ಮ್ಯಾಟ್ ಶ್ಯಾಕ್ಮನ್ ಅವರು ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ನ ಮಾರ್ವೆಲ್ ಟೈಮ್ ಲೈನಲ್ಲಿ ತೋರಿಸಿದ್ರೆ ಎಲ್ಲ ಆಡಿಯನ್ಸ್ ಕೂಡ ಈ ಟೀಮ್ ಯಾಕೆ ಎಂಡ್ ಗೇಮಲ್ಲಿ ಇದ್ದಿಲ್ಲ, ಇವರೆಲ್ಲ ಅದಾಗುವಾಗ ಎಲ್ಲಿದ್ರು ಅಂತ ಎಲ್ಲ ಡೌಟ್ಸ್ ಬರುತ್ತೆ. ಇದರಿಂದಾನೇ ಎಟರ್ನಲ್ಸ್ ಮೂವಿ ಫ್ಲಾಪ್ ಆಗಿದ್ದು. ಇದನ್ನ ಕೌಂಟರ್ ಮಾಡೋಕ್ಕೇ ಈ ಮೂವಿನ ನಾವು ಬೇರೆ ಯೂನಿವರ್ಸಲ್ಲಿ ಮಾಡಿರೋದು. ಒಂದೊಳ್ಳೆ ಕೆಲಸ ಅನ್ಬಹುದು, ಯಾಕಂದರೆ ಇದರಿಂದ ನಾವು ಈ ಮೂವಿಯಲ್ಲಿ ಯಾವುದೇ ಕನೆಕ್ಟಿವಿಟಿ ಇದ್ದಿಲ್ಲ, ಒಂದು ಪ್ರಾಪರ್ ಸಿನಿಮಾನ ಎಂಜಾಯ್ ಮಾಡೋ ಫ್ರೀಡಮ್ ಸಿಕ್ತು. ಯಾರಾದರೂ ಈ ಮೂವಿನ ನೋಡಬೇಕು ಅಂತ ಇದ್ದೀರಾ, ನೋಡಂಗಿದ್ರೆ ಐಮ್ಯಾಕ್ಸ್ಗೆ ಹೋಗಿ ಅಥವಾ 2Dಗೆ ಹೋಗಿ. ಐಮ್ಯಾಕ್ಸಲ್ಲಿ ನಿಮಗೆ ಒಂಥರ ಇಂಟ್ರೆಸ್ಟೆಲ್ಲ ಮೂವಿ ವೈಬ್ ಸಿಗುತ್ತೆ. ಆ ಕಾಸ್ಮೋಸ್ ಆಗಿರಲಿ ಅಥವಾ ಆ ಬ್ಲ್ಯಾಕ್ ಹೋಲ್ ಆಗಿರಲಿ, ಗ್ಯಾಲಾಕ್ಟರ್ ಸೀನ್ಸ್ ಎಲ್ಲ ನಿಮಗೆ ಐಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3Dಗೆ ಮಾತ್ರ ಯಾರು ಕೂಡ ಹೋಗಬೇಡಿ, ಯಾಕಂದರೆ ನಿಮಗೆ ಆ ಸಿನಿಮಾ ಫೀಲ್ ಸಿಗಲ್ಲ ನಿಮಗೆ 3Dಯಲ್ಲಿ. ಸೊ ಮೂವಿಯಲ್ಲಿ ಕ್ಯಾರೆಕ್ಟರ್ಗಳ ಒರಿಜಿನ್ ತೋರಿಸೋದ್ರಲ್ಲಿ ಯಾವುದೇ ಟೈಮ್ ವೇಸ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಫುಲ್ಲು ನಿಮಗೆ ಫುಲ್ ಪೇಸಲ್ಲಿ ಮೂವ್ ಆಗುತ್ತೆ. ಅವ್ರಿಗೆ ಪವರ್ ಸಿಗೋದು, ಸಿಕ್ಕಾದ್ಮೇಲೆ ಅಲ್ಲಿರೋ ವಿಲನ್ಸ್ನ ಫೇಸ್ ಮಾಡೋದು, ಅವ್ರು ಹೇಗೆ ಪಾಪ್ಯುಲರ್ ಆದರು, ಆ್ಯಂಡ್ ಸಿಲ್ವರ್ ಸರ್ಫರ್ನ ಎಂಟ್ರಿ. ಸೊ ಇಷ್ಟು ಕೂಡ ಮೂವಿ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ನೀವು ಈ ಸ್ಪೀಡ್ನ ಕ್ಯಾಚ್ ಮಾಡ್ಕೊಬೇಕು. ಇದಾದಮೇಲೆ ಮೂವಿ ಆಗ ಸ್ವಲ್ಪ ಡೀಟೇಲಿಂಗ್ ಮೇಲೆ ಫೋಕಸ್ ಆಗುತ್ತೆ, ಸ್ವಲ್ಪ ಸ್ಲೋ ಅನಿಸುತ್ತೆ ನಿಮಗೆ. ಸೊ ಆಗ ನಿಮಗೆ ಮೂವಿ ಸ್ವಲ್ಪ ಲ್ಯಾಗ್ ಅನಿಸಬಹುದು. ನೀವು ಈ ಮೂವಿಯಲ್ಲಿ ಫೈಟ್ಸ್ ನೋಡೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡು ಬಂದಿದ್ರೆ ನೀವು ಪಕ್ಕ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಯಾಕಂದರೆ ಈ ಮೂವಿಯಲ್ಲಿ ಇರೋದು ಬರೀ ಒಂದೇ ಫೈಟ್, ಆ್ಯಂಡ್ ಅದು ಕೂಡ ಲಾಸ್ಟ್ ಫೈಟ್ ಆಗಿರುತ್ತೆ. ಸೊ ಈ ಮೂವಿಯಲ್ಲಿ ಡೈರೆಕ್ಟರ್ ಮ್ಯಾಟ್ ಶ್ಯಾಕ್ಮನ್ ಅವರು ಫೈಟ್ಸ್ಗಿಂತ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ದಾರೆ, ವಿಚ್ ಈಸ್ ಟೂ ಗುಡ್ ಅನ್ಬಹುದು. ಇನ್ನು ಕ್ಯಾರೆಕ್ಟರ್ಗಳ ಪವರ್ಸ್ ನೋಡೋದಾದರೆ ಜಾನಿ ಸ್ಟಾರ್ಮ್ ಟೂ ಗುಡ್, ಫನ್ನಿ ಹ್ಯೂಮರ್, ಜೊತೆಗೆ ಅವನು ಕೂಡ ಕೆಲವೊಂದು ಸೀನ್ಸ್ಗಳಲ್ಲಿ ಹೀರೋ ಥರ ಪೋರ್ಟ್ರೇ ಮಾಡಿದ್ದಾರೆ. ಜೊತೆಗೆ ಅವನ ಫ್ಲೇಮ್ ಪವರ್ಸ್ ಕೂಡ ಚೆನ್ನಾಗಿ ಉಪಯೋಗಿಸಿದ್ದಾರೆ. ಮೂವಿಯ ಒನ್ ಆಫ್ ದ ಹೈಲೈಟ್ ಅಂದರೆ ನಮ್ಮ ಸೂ ಸ್ಟಾರ್ಮ್ ಕಂಪ್ಲೀಟ್ ಬ್ಯಾಡ್ ಆಸ್ ಅನ್ಬಹುದು. ನೀವು ಇಲ್ಲಿವರೆಗೂ ನೋಡಿರೋ ಸೂ ಸ್ಟಾರ್ಮ್ ಒಂಥರ ಸೈಡ್ ಕ್ಯಾರೆಕ್ಟರ್ ಥರ ಇತ್ತು, ಆದರೆ ಈ ಮೂವಿಯಲ್ಲಿ ಸೂ ಸ್ಟಾರ್ಮ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ದಾಳೆ. ಬೆನ್ ಗ್ರಿಮ್ ಅಂದರೆ ನಮ್ಮ ದ ಥಿಂಗ್ ಮೂವಿಯಲ್ಲಿ ಅಷ್ಟೇನು ಇಂಪ್ಯಾಕ್ಟ್ ಇದ್ದಿಲ್ಲ. ಈ ಮೂವಿಯಲ್ಲಿ ಮಿಸ್ಟರ್ ಫ್ಯಾಂಟಾಸ್ಟಿಕ್ನ ಪವರ್ಸ್ಗಿಂತ ಅವನ ಇಂಟೆಲಿಜೆನ್ಸ್ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ. ಜೊತೆಗೆ ಅಷ್ಟೇ ಕಾಮಿಕ್ ಬುಕ್ ಆಕ್ಯುರೇಟ್ ಸ್ಟೋರಿ ಕೂಡ ಹೋಗಿದ್ದಾರೆ. ಕಾಮಿಕ್ಸಲ್ಲಿ ರೀಡ್ ರಿಚರ್ಡ್ಸ್ ಏನಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅವ್ನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಆಗ್ತಿದ್ದ. ಇನ್ಫ್ಯಾಕ್ಟ್ ಅವನ ಫ್ಯಾಮಿಲಿನೂ ಕೂಡ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದ. ಆ್ಯಂಡ್ ಅದೇ ಥರ ಮಿಸ್ಟರ್ ಫ್ಯಾಂಟಾಸ್ಟಿಕ್ನ ನಾವು ಈ ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಮೂವಿಯ ಮೇಜರ್ ಪ್ಲಸ್ ಪಾಯಿಂಟ್ಸ್ ಅಂದರೆ ಮೂವಿಯ 1960s ಥೀಮ್ ಮತ್ತು ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. 1960s ಆ ರೆಟ್ರೋ ಥೀಮ್ ನಿಮಗೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಮೂವಿ ನೋಡುವಾಗ. ಇನ್ನು ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಒನ್ ಆಫ್ ದ ಬೆಸ್ಟ್ ಅನ್ಬಹುದು, ಯಾಕಂದರೆ ಒಂದೇ ಟ್ಯೂನ್ನ ಅವರು ಬೇರೆ ಬೇರೆ ಮೂಡಾಗಿ ಚೇಂಜ್ ಮಾಡಿದ್ದಾರೆ. ಇನ್ನು ಈ ಮೂವಿಯ VFX ಕಾಸ್ಮಿಕ್ ಸೀನ್ಸಲ್ಲಿ ಮಾತ್ರ ಕಂಪ್ಲೀಟಾಗಿ ನಿಮಗೆ ಇಂಟ್ರೆಸ್ಟ್ ಎಲ್ಲ ವೈಬ್ ಸಿಗುತ್ತೆ. ಡೀಟೇಲಿಂಗ್ ಆಗಿರಲಿ, ಬ್ಲ್ಯಾಕ್ ಹೋಲ್ ಆಗಿರಲಿ ಅಥವಾ ಸ್ಟ್ರಕ್ಚರ್ ಆಗಿರಲಿ, ನಿಮಗೆ ಒಂದು ಪ್ರಾಪರ್ ಸ್ಪೇಸಲ್ಲಿ ಇದ್ದೀವಿ ಅಂತ ನಿಮ್ಗೆ ಅನಿಸುತ್ತೆ. ಮೂವಿಯಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂದರೆ ನಮ್ಮ ಗ್ಯಾಲಾಕ್ಟರ್ಸ್ನ ನೀವು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡುವಾಗ ನಿಮ್ಗೆ ಅನಿಸುತ್ತೆ ಇವನಾಗಬೇಕಾಗಿತ್ತು ಒಂದು ದೊಡ್ಡ ಬಿಗ್ ಬ್ಯಾಡ್ ವಿಲನ್ ಅಂತ. ಗ್ಯಾಲಾಕ್ಟರ್ಸ್ನ ಫೇಸ್ ಆಗಿರಲಿ, ವಾಯ್ಸ್ ಆಗಿರಲಿ ಎಲ್ಲನೂ ಕೂಡ ಕಂಪ್ಲೀಟ್ ಟಾಪ್ ಕ್ಲಾಸ್ ಅನ್ಬಹುದು. ಬಟ್ ನನಗೆ ಈ ಮೂವಿಯಲ್ಲಿ ಗ್ಯಾಲಾಕ್ಟರ್ಸ್ ಒಂದು ಎಂಟೈರ್ ಪ್ಲಾನೆಟ್ನ ತಿನ್ನೋದು ನೋಡಬೇಕಾಗಿತ್ತು, ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಂಗೆ ಅದು ಸಿಕ್ಕಿಲ್ಲ. ಮೂವಿಯಲ್ಲಿ ಆ್ಯಸ್ ಯೂಶುವಲ್ ವಿಲನ್ನ ಪವರ್ಸ್ ಮೇಲೆ ಅಷ್ಟೇನು ಫೋಕಸ್ ಕೊಟ್ಟಿಲ್ಲ, ರೀಡ್ನ ಪವರ್ಸ್ ಕೂಡ ಅಷ್ಟೇನು ನೋಡೋಕೆ ಸಿಕ್ಕಿಲ್ಲ. ಫ್ರಾಂಕ್ಲಿನ್ ರಿಚರ್ಡ್ಸ್ ಕಂಪ್ಲೀಟ್ CGI ಅಂತ ನಿಮ್ಗೆ ಅನಿಸುತ್ತೆ. ಸ್ಟೋರಿ ಇನ್ನು ಸ್ವಲ್ಪ ಡೀಪ್ ಹೋಗಬೇಕಾಗಿತ್ತು.
ಗ್ಯಾಲಾಕ್ಟಸ್ ಬಗ್ಗೆ ತಿಳ್ಸೋಕ್ಕೆ ಅಥವಾ ಈ ಒಂದು ಹೊಸ ಯೂನಿವರ್ಸ್ ಬಗ್ಗೆ ತಿಳ್ಸೋಕ್ಕೆ ಇನ್ನು ಸ್ವಲ್ಪ ನಮಗೆ ಡೀಪಾಗಿ ತೋರಿಸ್ಬೇಕಾಗಿತ್ತು. ಸೊ ಓವರ್ ಆಲ್ 1960s ಟೀಮ್ ವಾಸ್ ಆಸಮ್. ರಿಚರ್ಡ್ಸ್ಗಿಂತ ಸೂ ಸ್ಟಾರ್ಮ್ ಈ ಟೀಮ್ನ ಲೀಡರ್ ಥರ ಇತ್ತು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಅವೆಂಜರ್ಸ್ ಟೀಮ್ನ ಲೀಡರ್ ಬಂದು ಬೇರೆ ಯಾರೂ ಅಲ್ಲ, ನಮ್ಮ ರಿಚರ್ಡ್ಸ್. ಆ್ಯಂಡ್ ಯಾರ್ಯಾರು ಈ ಮೂವಿನ ನೋಡಿದಿರೋ ನೀವೊಂದು ಅಬ್ಸರ್ವ್ ಮಾಡಿದ್ರ, ಒಂದು ಸೀನಲ್ಲಿ ರಿಚರ್ಡ್ಸ್ ಫೋರ್ತ್ ವಾಲ್ನ ಬ್ರೇಕ್ ಮಾಡ್ತಾನೆ. ಅದಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ, ಬಟ್ ನನಗೆ ಆ ಥರ ಕಾಣಿಸ್ತು. ಸೊ ನೀವು ನೋಡಿ ನಿಮಗೂ ಕೂಡ ಆ ಥರ ಅನ್ನಿಸಿದ್ರೆ ಕಮೆಂಟ್ಸ್ ತಿಳಿಸಿ, ಅಥವಾ ನಂದೇನೋ ರಾಂಗ್ ಇರಬೇಕನೋ. ಇನ್ನು ಈ ಮೂವಿಯಲ್ಲಿ 2 ಪೋಸ್ಟ್ ಕ್ರೆಡಿಟ್ ಸೀನ್ಸ್ ಇದೆ. ಆ್ಯಂಡ್ ಇದನ್ನ ಡೈರೆಕ್ಟ್ ಮಾಡಿರೋದು ಡೂಮ್ಸ್ಡೇ ಮೂವಿಯ ಡೈರೆಕ್ಟರ್ಸ್ ಆದ ದ ರೂಸೋ ಬ್ರದರ್ಸ್. ಸೊ ಸಮಥಿಂಗ್ ಯೂಜ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಈ ಮೂವಿಯ ಕಂಪ್ಲೀಟ್ ಬ್ರೇಕ್ ಡೌನ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು.